ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ಕುಂಭಮೇಳದ್ದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಬೇಕು ಅಂದ್ಕೊಂಡೀನಿ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ, ಆದರೂ ನನ್ನ ಚಾನಲ್ ಮುಖಾಂತರ ಒಂದಿಷ್ಟು ಮಂದಿಗೆ ಗೊತ್ತಾಗಲಿ ಅಂತ ಹೇಳಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. 3 ವರ್ಷಕ್ಕೊಮ್ಮೆ ಬರುತ್ತೆ ಕುಂಭಮೇಳ, 6 ವರ್ಷಕ್ಕೊಮ್ಮೆ ಬರುತ್ತೆ ಅರ್ಧ ಕುಂಭಮೇಳ ಅಂತೀವಿ. ಅದಕ್ಕೆ 12 ವರ್ಷಕ್ಕೆ ಬರುತ್ತೆ ಕುಂಭಮೇಳ, ಅದಕ್ಕೆ ಪೂರ್ಣ ಕುಂಭಮೇಳ ಅಂತೀವಿ. ಆ್ಯಂಡ್ 144 ವರ್ಷಕ್ಕೊಮ್ಮೆ ಬರುತ್ತೆ, ಅದು ಮಹಾಕುಂಭಮೇಳ. ಈ ಸದ್ಯದಲ್ಲಿ ಇದೇ ನಡೀತಾ ಇದೆ. ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಗುರುಗ್ರಹ ಸುತ್ತಿ ಬರೋಕ್ಕೆ 12 ವರ್ಷ ಆಗುತ್ತೆ. ಸೂರ್ಯನ ಸುತ್ತಕ್ಕೆ 12 ವರ್ಷ ಆಗುತ್ತೆ. ಸೊ ಹೀಗಾಗಿ 12 ವರ್ಷ 12 ಸಲ ಗುರುಗ್ರಹ ಸುತ್ತಿದಾಗ ಆವಾಗ ಮಹಾಕುಂಭಮೇಳ ಜರುಗುತ್ತೆ. ಅದಕ್ಕೆ 144 ವರ್ಷ ಆಗುತ್ತೆ. ಹೀಗಾಗಿ ಜನವರಿ 29ಕ್ಕೆ ಆ ಅಮಾವಾಸ್ಯೆಗೆ ಜರುಗಲಿದ್ದು, ಸೂರ್ಯ ಚಂದ್ರ ಗುರುಗ್ರಹ ಮತ್ತು ಶನಿ ಒಂದು ರೇಖೆಯೊಳಗೆ ಕಾಣ್ತಾವೆ. ಹೀಗಾಗಿ ಮಹಾಕುಂಭಮೇಳ ನಡಿತೈತಿ ಖಗೋಳಶಾಸ್ತ್ರದ ಪ್ರಕಾರ. ಈ ಹಿಂದೆ 1881 ಇಸ್ವಿಯೊಳಗೆ ಜರುಗಿತ್ತು. ಈಗ 2025ರಲ್ಲಿ 29 ಅಮಾವಾಸ್ಯೆ ಜರುಗಲಿದ್ದು, ಆ್ಯಂಡ್ ಮುಂದಿನ 2169 ಇಸ್ವಿಗೆ ಜರುಗುತ್ತೆ. 144 ವರ್ಷಕ್ಕೊಮ್ಮೆ. ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ, ಯಮುನಾ, ಸರಸ್ವತಿ ಇವು 3 ಸ್ಥಳಗಳ ಕೂಡೋದು ತ್ರಿವೇಣಿ ಸಂಗಮ ಅಂತೀವಿ. ಇದು ತ್ರಿವೇಣಿ ಸಂಗಮ ಉತ್ತರ ಪ್ರದೇಶದ ಪ್ರಯಾಗ್ರಾಜದಲ್ಲಿದೆ. ಇದು 2025 ಎಲ್ಲರೂ ಅಲ್ಲಿ ಜಳಕ ಮಾಡಬೇಕಂತ ಹೇಳಿ ಇವಾಗ ಏನು ನಡೀತಾ ಇದೆ, ಇದೇ ನದಿಯಲ್ಲಿ ನಡೀತಾ ಇದೆ ತ್ರಿವೇಣಿ ಸಂಗಮ ಅಂತ ಹೇಳಿ. ಒಂದನೇದು ಗಂಗಾ ನದಿ ಪ್ರಯಾಗ್ರಾಜದಲ್ಲಿದೆ, ಇದೇ ನದಿ. ಯಮುನಾ ನದಿ ಹರಿದ್ವಾರದಲ್ಲಿದೆ. ಸರಸ್ವತಿ ನದಿ ನಾಸಿಕ್ ಒಳಗಿದೆ. ಆ್ಯಂಡ್ 4ನೇದು ಗೋದಾವರಿ ನದಿ ಉಜ್ಜಯಿನಿ ಒಳಗೈತಿ. ಇವು 4 ನದಿಗಳು ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ ನದಿಗಳು. ಇವು 4 ಹನಿಯಾಗಿ ಬಿದ್ದವಂತ, ಅದು ಪುಣ್ಯಕ್ಷೇತ್ರ ಆಗೈತಿ ಅಂತ ಹಿನ್ನೆಲೆ. ಅಮೃತ ಕೆಳಗೆ ಜಾರಿ ಬಿದ್ದಿದ್ದಕ್ಕೆ 4 ಹನಿಗಳು ಭೂಮಿ ಮೇಲೆ ಬಿದ್ದಿದ್ದಕ್ಕೆ ಪುಣ್ಯಕ್ಷೇತ್ರವಾಗಿ ನದಿಗಳು ಹರಿತಾ ಇದ್ದಾವೆ ಅಂತ ಹೇಳಿ ಇದರ ಹಿನ್ನೆಲೆ. ಮಹಾಕುಂಭಮೇಳ ಆರಂಭ ಆಗೋದು ಜನವರಿ 13ಕ್ಕೆ, ಮುಕ್ತಾಯ ಆಗೋದು ಫೆಬ್ರವರಿ 26ಕ್ಕೆ. ಇದರ ಡೀಟೇಲು ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಸ್ನಾನ ಏನಂತ ಕರೀತಾರೆ ಅಂತ ಹೇಳಿ ಪೂರ ಇನ್ ಡೀಟೇಲ್ ಒಳಗೆ ಕಲೆಕ್ಟ್ ಮಾಡೀನಿ ಇನ್ಫಾರ್ಮೇಷನ್. ಸೊ ಹೀಗಾಗಿ 2025 ಜನವರಿಯಿಂದ ಚಾಲುವಾಗಿ ಫೆಬ್ರವರಿ 26ಕ್ಕೆ ಮುಗಿತೈತಿ. ಕುಂಭಮೇಳ ಇದು ತಿಳ್ಕೊಂಡ್ವಿ. ಇವಾಗ ಇದರ ಹಿನ್ನೆಲೆ ತಿಳ್ಕೊಳ್ಳೋಣ. ನಮ್ಮ ಸಮುದ್ರ ಮಂಥನ ಮಾಡಿದ್ದು ಇದು ಧಾರ್ಮಿಕ ಸ್ಥಳ ಆಗೈತಿ ಹೆಂಗೆ ಅಂತ ಹೇಳಿ ನೋಡೋಣ ಬನ್ನಿ. ಸಮುದ್ರ ಮಂಥನ ಎಲ್ಲರಿಗೂ ಗೊತ್ತಿರ್ಬೋದು. ಅಮೃತ ಸಂಬಂಧ ಮತ್ತು ರಾಕ್ಷಸರು ದೇವರ ನಡ್ಬರ್ಕ ಜಗಳ ಆಗುತ್ತೆ. ಮತ್ತು ಉದ್ಭವವಾಗೋದು ಒಂದು ಸಮುದ್ರ ಮಂಥನ ಮಾಡೋ ಮುಂದಾಗ ಒಂದು ಮಡಿಕೆ ಉದ್ಭವ ಆಗುತ್ತೆ, ಅದ್ರಾಗ ಅಮೃತ ಸಿಗುತ್ತೆ. ವಿಷ್ಣು ಮೋಹಿನಿ ರೂಪದಾಗ ಬಂದು ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ಕಣ. ಹೀಗಾಗಿ ಅದು ಭೂಮಿ ಮ್ಯಾಗ ಬೀಳ್ತೈತಿ. ಅವು 4 ಕ್ಷೇತ್ರಗಳು ಹುಟ್ಟುತ್ತವು. ಹೀಗಾಗಿ 4 ಮಂದಿಗೆ ಅದನ್ನು ಕಾಯಕ್ಕಿಟ್ಟಿರ್ತಾರೆ. ಏನು, ಸೂರ್ಯದೇವ, ಚಂದ್ರದೇವ, ಗುರು ಮತ್ತು ಶನಿ 4 ಮಂದಿಗೆ ಕಾಯಕ್ಕಿಟ್ಟಿರ್ತಾರೆ. ಗಂಗೆ ಒಳಗೆ ಸ್ನಾನ ಮಾಡಿದ್ರೆ ಶುದ್ಧಿ, ಯಮುನೆ ಸ್ನಾನ ಮಾಡಿದರೆ ಸಿದ್ಧಿ, ಸರಸ್ವತಿ ಸ್ನಾನ ಮಾಡಿದ್ರೆ ಬುದ್ಧಿ. ಇವು ಎಲ್ಲನೂ ಪಡ್ಕೋಬಹುದು ಅಂತ ಹೇಳಿ ನಮ್ಮ ಗುರು ಹಿರಿಯರು ಹೇಳ್ತಾರೆ. ಕುಂಭ ಅಂದ್ರೆ ಮಡಿಕೆ, ಮೇಳ ಅಂದ್ರೆ ಒಗ್ಗೂಡಿಸೋದು,
ಇದರ ಅರ್ಥ ಏನಂದ್ರೆ ಎಲ್ಲರನ್ನೂ ಒಗ್ಗೂಡಿಸೋದು ಅಂತ ಹೇಳಿ. ಇವು ಆರ ಸ್ನಾನ ಮಹತ್ವದ್ದು ಏನಪ್ಪ ಅಂದ್ರೆ ನಮ್ಮ ಆತ್ಮ ಶುದ್ಧಿ ಮಾಡೋಕೆ, ಪಾಪ ವಿಮೋಚನೆ ಆ್ಯಂಡ್ ಕರ್ಮಗಳನ್ನು ಕಳ್ಕೊಕ್ಕೆ, ನಮಗೆ ಮುಕ್ತಿ ಸಿಗೋಕ್ಕೆ, ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ಹೇಳಿ ಇಲ್ಲೇ ಸ್ನಾನ ಮಾಡ್ತಾರೆ. ಹೀಗಾಗಿ ಇದು ಆಲ್ಮೋಸ್ಟ್ ಆಲ್ ವಿಚಾರಗಳು ನಿಮಗೆ ತಿಳಿಸೀನಿ. ನಿಮಗೆ ಲೈಕ್ ಆದರೆ ನಾನು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ, ಆ್ಯಂಡ್ ಹಿಂಗೆ ಪ್ರೋತ್ಸಾಹ ಕೊಡ್ರಿ. ಆ್ಯಂಡ್ ಕುಂಭಮೇಳಕ್ಕೆ ಹೋಗ್ಬೇಕಂದ್ರೆ ಏನೇನು ಅವಶ್ಯ ಐತಿ ಅಂತ ಅಂದ್ರೆ ಸ್ವಲ್ಪ ಚಾಕ್ಲೇಟು, ಉಂಡೆ ಮತ್ತು ಚಕ್ಕಿ, ಇದು ಶೇಂಗಾ ಚಕ್ಕಿ ಅಂತೀವಲ್ಲ ಆ ಟೈಪ್ ಇಟ್ಕೋರಿ. ಟೆಂಟ್ ಹೌಸ್ ಟೈಪ್ ಆನ್ಲೈನ್ ಬುಕ್ ಮಾಡ್ಕೋರಿ. ಹಿಂಗೆ ಎಲ್ಲಿ ಬೇಕಲ್ಲಿ ಟೆಂಟ್ ಹೌಸ್ ಹಾಕೋಕೆ ನಾವು ಕಾರ್ ಒಳಗೆ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ನೆಸೆಸಿಟಿ ಅಂದ್ರೆ ಸಾಕ್ಸು ಭಾರಿ ಇಂಪಾರ್ಟೆಂಟ್, ಯಾಕಂದ್ರೆ ಭಾಳ ಚಳಿ ಐತಲ್ಲೇ. ಹೀಗಾಗಿ ಸಾಕ್ಸು, ಸ್ವೆಟ್ರಸ್ಸು ಆ್ಯಂಡ್ ಗ್ಲೌಸು ಇವೆಲ್ಲ ಇಂಪಾರ್ಟೆಂಟ್ ಇದ್ದಿದ್ದು ಐಟಮ್ಸು. ನೆಸೆಸರಿ ತುಂಬಾ ಇದೆ. ಇದು ಎರಡೆರಡು ಜೋಡಿದ್ರೂ ನಡಿತೈತಿ. ಆ್ಯಂಡ್ ಶೂಸು, ಒಂದು ಒಳ್ಳೆ ಬ್ಯಾಗು, ಯಾಕಂದ್ರೆ ನಾವು 10-15 ಕಿಲೋಮೀಟ್ರ್ ನಡ್ಕೊತ ಅಡ್ಡಾಡ್ತೀವಲ್ಲ, ಹೀಗಾಗಿ ಬ್ಯಾಗ್ ಬೇಕು. ಇಲ್ಲ ಟ್ರಾಲಿ ಇದ್ದವರು ಟ್ರಾಲಿ ತೊಗೋರಿ. ಆ್ಯಂಡ್ ಪವರ್ ಬ್ಯಾಂಕ್ ಇರಬೇಕು. ಆ್ಯಂಡ್ ಮಲ್ಟಿಪಲ್ ಚಾರ್ಜರು. ಆ್ಯಂಡ್ ಆಟೋಮೆಟಿಕ್ ಲೈಟ್, ನೈಟ್ ಏನಾರ ರೋಡ್ ಅದು ಕಾಣಲಿಲ್ಲ ಅಂದ್ರೆ ಲೈಟ್ ಹಾಕ್ಕೊಂಡು ಹೋಗ್ಬೋದು ನಡ್ಕೊತ ಹೋಗೋ ಮುಂದಾಗ. ಆ್ಯಂಡ್ ಕ್ಯಾಪ್, ಮಂಕಿ ಕ್ಯಾಪು, ಗ್ಲೌಸು, ಸನ್ಗ್ಲಾಸ್. ಆ್ಯಂಡ್ ಈಸಿ ಐಟಮ್ಸ್ ಬೇಕಂದ್ರೆ ವ್ಯಾನಿಟಿ ಬ್ಯಾಗ್ನಾಗ ಹ್ಯಾಂಡಿ ಇರಲಿ ಅಂತ ಹೇಳಿ ಒಂದು ವ್ಯಾನಿಟಿ ಬ್ಯಾಗ್ ತೊಗೋಬೇಕು ಗರ್ಲ್ಸ್. ಆ್ಯಂಡ್ ಇದು ನೆಸೆಸರಿ ಮೇನ್ ಬೇಕಾಗಿದ್ದು ಆರಾಮಿರ್ಲಿಕ್ಕೆ ನಮಗೆ ನೆಗಡಿ ಹಿಂಗೆ ಬಂದ್ರೆ ಸ್ವಲ್ಪ ಗುಳಿಗೆ ಅದು ಇಟ್ಕೋರಿ, ಟ್ಯಾಬ್ಲೆಟ್ಸ್. ಆ್ಯಂಡ್ ಸ್ವಲ್ಪ ಚೇಂಜೂ ಇಟ್ಕೋರಿ, ಕಾಯಿನ್ಸ್. ಮತ್ತು 100 ಕಾಯಿನ್, ಇದು 100 ನೋಟು, 500 ನೋಟು, 10 ನೋಟು ಹಿಂಗೆಲ್ಲ ಚೇಂಜ್ ಇಟ್ಕೋರಿ. ಆ್ಯಂಡ್ ಇದು ಕೆಳಗೆ ತಾಡ್ಪತ್ರೆ ಹಾಸಿ ಕೂಡಕ್ಕೆ, ರೆಸ್ಟ್ ಮಾಡೋಕ್ಕೆ. ಆ್ಯಂಡ್ ಮಾಸ್ಕ್ ನೆಸೆಸಿಟಿ ಇದೆ, ಯಾಕಂದರೆ ಡಸ್ಟ್ ಭಾಳ ಇದೆ. ಡಸ್ಟ್ ಅಲರ್ಜಿ ಇದ್ದವ್ರು ಕಂಪಲ್ಸರಿ ಮಾಸ್ಕ್ ಒಯ್ಯಿರಿ. ಆ್ಯಂಡ್ ವಾಟರ್ ಬಾಟಲು ಈಸಿ ಟು ಕ್ಯಾರಿ ಆ್ಯಂಡ್ ಬ್ಯಾಗಿಗೆ ಹ್ಯಾಂಗಿಂಗ್ ಆಗಂಗೆ ತೊಗೋರಿ. ಇದು ಕುಂಭಮೇಳದ ಒಂದಿಷ್ಟು ವಿಡಿಯೋ. ಆ್ಯಂಡ್ ಎಲ್ಲರೂ ಹೋಗಿ ಬರ್ರಿ, ಬ್ಯಾಡ್ ಅನ್ನೋದಿಲ್ಲ. ಸ್ವಲ್ಪ ಜಾಸ್ತಿನೇ ಕ್ರೌಡ್ ಐತಿ. ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ಮಕ್ಕಳು ಸಣ್ಣ ಇದ್ದವ್ರನ್ನ ಆದಷ್ಟು ಬಿಟ್ಟು ಹೋಗ್ರಿ. ಇಲ್ಲ ನೀವು ನೆಕ್ಸ್ಟ್ ಟೈಮು ಹೋಗೋಕೆ ಟ್ರೈ ಮಾಡಿರಿ. ಆ್ಯಂಡ್ ಸೇಫಾಗಿ ಹೋಗಿ ಸೇಫಾಗಿ ಬರ್ರಿ. ನನ್ನ ಚಾನಲ್ನ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೋತ್ಸಾಹ ಕೊಡ್ತಾಯಿರಿ. ನಿಮ್ಮ ಪ್ರೋತ್ಸಾಹನ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಎನರ್ಜಿ ಬರ್ತೈತಿ. ಎನರ್ಜಿ ಬೂಸ್ಟರ್ ಇದ್ದಂಗೆ ಅದು. ಸಬ್ಸ್ಕ್ರೈಬ್ ಮಾಡೋಣ. ಆ್ಯಂಡ್ ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಡೀತಿರುವಂಥ ಅಡುಗೆ, ಅಷ್ಟು ಮಂದಿ ಹೆಂಗೆ ಊಟ ಮಾಡ್ತಾರೆ, ಹೆಂಗೆ ಪ್ರಸಾದ ಮಾಡ್ತಾರೆ ಅಂತ ಹೇಳಿ NDTV ಅವರು ತೋರ್ಸಕತ್ತಿದ್ರು. ಸೊ ಹೀಗಾಗಿ ಆ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾ ಹೇಳಿದ ಇನ್ಫಾರ್ಮೇಷನ್ನು ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟು ಮಂದಿಗೆ ಹೆಂಗೆ ಊಟ ನಿಭಾಯಿಸಕತ್ತಾರ ಅದು ನೋಡ್ರಿ ಇಲ್ಲಿ ಈ ವಿಡಿಯೋನ್ಯಾಗ. ಆ್ಯಂಡ್ ನನಗೆ ಇರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀನಿ. ಇದು ನಿಮಗೆ ಲೈಕೂ ಆಗ್ಬೋದು, ಇಲ್ಲ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿನೂ ಇರ್ಬೋದು. ನನಗೆ ತಿಳಿದಿದ್ದು ನನ್ನ ನಾಲೆಜ್ ಪ್ರಕಾರ ಹೇಳೀನಿ. ಇಲ್ಲಿ ವಿಡಿಯೋನಾಗ ತೋರ್ಸತ್ತಾರಲ್ಲ ಚಪಾತಿ, ಹಿಂಗೆ ಚಪಾತಿ ಮೇಕರ್ ಇದು. ಇಷ್ಟು ಸ್ಪೀಡಾಗಿ ಚಪಾತಿ ಆಗಿ ಬರ್ತಾ ಇದ್ದಾವೆ. लाया जा रहा है बनाकर भक्तों को खिलाने के लिए। तो जैसा मैं आपको बता रहा था